ನಮಸ್ಕಾರ ಎಲ್ಲರಿಗೂ ಸ್ಪಂದನಾದ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇನ್ನೇನು 2-3 ದಿನದಲ್ಲಿ ದಸರಾ ಹಬ್ಬ ಸ್ಟಾರ್ಟ್ ಆಯಿತು. ಕೆಲವು ಜನ ನವರಾತ್ರಿಯಲ್ಲಿ ಉಪವಾಸನೂ ಮಾಡ್ತಾರೆ. ಹಾಗಾಗಿ ನಾನಿವತ್ತು ಒಂದು ರುಚಿಯಾಗಿರೋ ಸಬ್ಬಕ್ಕಿ ತಾಲಿಪೀಠ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಸಬ್ಬಕ್ಕಿ ತಾಲಿಪೀಠನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಆಗುವಷ್ಟು ಸಬ್ಬಕ್ಕಿನ ಹಾಕಿದ್ದೀನಿ. ಮತ್ತು ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಈಗ ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ನೋಡಿ, ಈಗ 2 ಸಲ ವಾಶ್ ಮಾಡಿ ಅದರ ನೀರೆಲ್ಲ ಸೋಸಿ ತೆಗೆದ ನಂತರ ಈಗ ಸಬ್ಬಕ್ಕಿ ಮುನುಗುವಷ್ಟು ನೀರು ಹಾಕಿ ಅದ್ರ ಮೇಲೆ ಮುಚ್ಚಿ 2-3 ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡೋಣ. ಇಲ್ಲಿ ನಾನು ಸಬ್ಬಕ್ಕಿನ 3 ಗಂಟೆಗಳ ಕಾಲ ನೆನೆಸಿದ ನಂತರ ನೋಡಿ ನೀರೆಲ್ಲ ಹೀರ್ಕೊಂಡಿದೆ ಮತ್ತು ಉದುರಾಗಿ ಚೆನ್ನಾಗಿ ನೆನೆದಿದೆ. ಒಂದು ಸಬ್ಬಕ್ಕಿ ಕಾಳನ್ನ ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ನೋಡಿ ಈಸಿಯಾಗಿ ಈ ಥರ ಪುಡಿ ಆಗ್ತಿದೆ, ಅಂದರೆ ಚೆನ್ನಾಗಿ ನೆನೆದಿದೆ ಅಂತ ಅರ್ಥ. ಈಗ ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದರಲ್ಲಿ ಈಗ ನಾನು ನೆನೆಸ್ಕೊಂಡಿರೋ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕುದಿಸಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಆಲೂಗಡ್ಡೆನ ಗ್ರೇಟರಿಂದನೂ ಗ್ರೇಟ್ ಮಾಡಿ ತೊಗೋಬೋದು, ಇಲ್ಲಾಂದರೆ ಈ ಥರ ಕೈಯಿಂದ ಮ್ಯಾಶ್ ಮಾಡಿನೂ ಹಾಕ್ಬೋದು. ನಂತರ ನಾನು ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಾನಲ್ಲಿ 1-2 ಹಸಿಮೆಣಸಿನ್ಕಾಯಿನ ತರಿಯಾಗಿ ರುಬ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ತುರಿದಿರೋ ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜದ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹುರಿದಿರೋ ಕಡಲೆ ಬೀಜನ ತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೆ, ಆ ಪೌಡ್ರನ್ನ ಸ್ವಲ್ಪ ಹಾಕಿದ್ದೀನಿ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಒಮ್ಮೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು. ಹೀಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತೇನೆ ಹೀಗೆ ಸ್ವಲ್ಪ ಇದನ್ನು ಕೈಯಿಂದನೇ ಕಲಿಸ್ಕೋಬೇಕು. ಇದನ್ನು ನಾವು ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಇದನ್ನು ಜಾಸ್ತಿ ಪ್ರೆಷರ್ ಹಾಕಿ ನಾದೋದಕ್ಕೆ ಹೋಗಬಾರ್ದು. ಈಗ ಇದನ್ನು ಚೆನ್ನಾಗಿ ನಾನು ಕಲಿಸ್ಕೊಂಡ ನಂತರ ಹೀಗೆ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಅಳತೆಯಲ್ಲಿ ಈ ಥರ ಮೀಡಿಯಮ್ ಸೈಜು 3 ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತಟ್ಕೋಬೇಕು. ನಾನಿಲ್ಲಿ ಡೈರೆಕ್ಟಾಗಿ ತವೆಯಲ್ಲಿನೇ ತಟ್ತಾ ಇದ್ದೀನಿ. ತವೆ ಬಿಸಿ ಆದ ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅದರ ಮೇಲೆ ಒಂದು ಉಂಡೆನ ಇಟ್ಟು ಈ ಥರ ತಟ್ತಾ ಇದ್ದೀನಿ. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ರೌಂಡಾಗಿ ಎಲ್ಲ ಕಡೆ ಈವನ್ ಆಗಿರಬೇಕು, ಆ ಥರ ತಟ್ಕೋಬೇಕು. ಇದನ್ನು ಬೇಯಿಸಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಹೀಗೆ ಒಂದು ಸೈಡ್ ಬೇಯ್ದ ನಂತರ ಮತ್ತೆ ತಿರುವಿ ಹಾಕಿ 2 ಕಡೆ ಹೊಂಬನ್ನು ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ನೀವು ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಎಣ್ಣೆನೂ ಯೂಸ್ ಮಾಡ್ಬೋದು. ನೋಡಿ, ಈಗ ಇದು ರೆಡಿ ಆಯಿತು. ಇದನ್ನು ನಾನೀಗ ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಡೈರೆಕ್ಟಾಗಿ ತವೆಯಲ್ಲಿ ತಟ್ಟೋಕೆ ಬರೋದಿಲ್ಲ ಅನ್ನೋರಿಗೆ ನಾನಿಲ್ಲಿ ಮತ್ತೊಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡ್ಕೊಂಡು ತೊಗೋಬೇಕು. ಈಗ ಅದರ ಮೇಲೆ ನಾನು ಇಲ್ಲಿ ಒಂದು ಸಬ್ಬಕ್ಕಿ ಉಂಡೆನ ಇಟ್ಟು ಈ ಥರ ಕೈಯಿಂದ ತಟ್ಕೋತಾ ಇದ್ದೀನಿ. ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಎಲ್ಲ ಕಡೆ ಈವನ್ನಾಗಿ ತಟ್ಕೋಬೇಕು. ಈಗ ಇದನ್ನು ಬೇಯಿಸೋಕ್ಕೆ ತವೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಮೊದಲಿಗೆ ತವೆ ಮೇಲೆ ಎಣ್ಣೆನ ಹಾಕಿ ನಂತರ ತವೆ ಮೇಲೆ ನಾವು ಬಟ್ಟೆ ಮೇಲೆ ತಟ್ಕೊಂಡಿರೋ ತಾಲಿಪೀಠನ ನಿಧಾನವಾಗಿ ಹಾಕಬೇಕು. ಈಗ ಅದರ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕಿ ಇದನ್ನು 2 ಕಡೆ ಹೊಂಬನ್ನು ಬರೋವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಹೀಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋದ್ರಿಂದ ತಾಲಿಪೀಠು ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಉಪವಾಸಕ್ಕಂತೇನಿಲ್ಲ, ನೀವು ಯಾವಾಗ ಬೇಕಾದರೂ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೋಬಹುದು. ಇದನ್ನು ನೀವು ಮೊಸರು ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ 2 ಕಡೆ ಈ ಥರ ಚೆನ್ನಾಗಿ ಹೊಂಬನ್ನು ಬರೋವರೆಗೂ ಬೇಯಿಸ್ಕೊಂಡ ನಂತರ ನಾನು ಇದನ್ನು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇವತ್ತಿನ ಸಬ್ಬಕ್ಕಿ ತಾಲಿಪೀಠ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.